ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು. ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ರಾಜು ಜೇಮ್ಸ್ ಬಾಂಡ್ ಸಿನಿಮಾ ತುಂಬ ಒಂದು ಬ್ಯೂಟಿಫುಲ್ ಕತೆ ಇರುವಂಥ ಒಂದು ಸಿನಿಮಾ. ನನಗೆ ಕಿರಣ್ ಅವರು ಕೆನಡಾದಲ್ಲಿ ನಾನು ಶೋಗೆ ಹೋದಾಗ ಅವ್ರು ನನಗೊಂದು ಆಫರ್ ಕೊಟ್ಟರು, ಇದೊಂದು ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ, ಹಾಡಬೇಕು ನೀವು ಅಂತ. ಸೊ ಆಮೇಲೆ ಇಂಡಿಯಾಗೆ ವಾಪಸ್ ಬಂದ ಮೇಲೆ ಈ ಸಾಂಗ್ನ ಕೇಳಿಸೋದು ನನಗೆ ಒಂಥರ ಡಿಫ್ರೆಂಟ್ ಆಗಿ ಅನಿಸ್ತು. ಯೂಶ್ವಲಿ ಈ ಬಾಂಡ್ ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಬೇಕಾದಾಗ ಇವಾಗ ಕೇಳಿದ್ರಲ್ಲ, ಈ ಥರ ಒಂದು ಜಾನರ್ನ ಸೆಲೆಕ್ಟ್ ಮಾಡ್ತಾರೆ. ಅನೂಪ್ ಸಿಲಿನ್ ಸರ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದರು. ಸೊ ಹಾಡು ಕೇಳಿದ ತಕ್ಷಣ ಇಷ್ಟ ಆಯಿತು ಆ್ಯಂಡ್ ಇಮಿಡಿಯೇಟ್ ಆಗಿ ರೆಕಾರ್ಡ್ ಮಾಡಿದ್ವಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವಿಜುವಲ್ಸ್ ನೀವು ನೋಡಿದ್ರಿ, ಲಂಡನಲ್ಲಿ ಶೂಟ್ ಮಾಡಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಈ ಥರ ಒಂದು ವಿಜುವಲ್ ಲಂಡನಲ್ಲಿ ಶೂಟ್ ಮಾಡಿರುವಂಥ ವಿಜುವಲ್ಸ್ ಫಸ್ಟ್ ಟೈಮ್ ನಮಗೆ ಈ ಸಿನಿಮಾದಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಆ್ಯಂಡ್ ನನ್ನ ಕಡೆಯಿಂದ ಎಂಟೈರ್ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಗುರುನಂದನ್ ಅವ್ರಿಗೂ ಕೂಡ ಈ ಸಿನಿಮಾ ಒಂದು ದೊಡ್ಡ ಬ್ರೇಕ್ ಕೊಡಲಿ ಅಂತ ನನ್ನ ಕಡೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಸುಂದರ ಸಂಜೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಪತ್ರಕರ್ತರಿಗೆ, ಮೀಡಿಯಾ ಮಾಧ್ಯಮದವರಿಗೆಲ್ಲರಿಗೂ ಮತ್ತು ಈ ವೇದಿಕೆಯಲ್ಲಿರುವಂತಹ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂತಹ ಮುಖ್ಯ ಗಣ್ಯಾತಿ ಗಣ್ಯರಿಗೆ, ನಿರ್ಮಾಪಕರುಗಳು ಬಂದಿದ್ದಾರೆ, ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ಈ ಸಿನಿಮಾದಲ್ಲಿ ರಾಜು ಅವರು ನನಗೆ ಕಾಷಾಯ ವಸ್ತ್ರ ಧರಿಸಿ ಕೂರಿಸಿದ್ದಾರೆ. ಒಂದೇ ಡ್ರೆಸ್ ಎಲ್ಲೋ ಬಂದ ಜ್ಯೋತಿಷಿ ಪಾತ್ರ ಮಾಡಿಸಿದ್ದಾರೆ ಈ ಸಿನಿಮಾದಲ್ಲಿ. ನನಗೆ ಅದರ ಮೂಲಕ ನಾನು ಏನು ಹೊರಟೆ ಅಂದರೆ, ಎಲ್ರಿಗೂ ಶಾಸ್ತ್ರ ಹೇಳ್ತೀವಿ, ನಮ್ದೇ ನಮ್ಗೆ ಗೊತ್ತಿರಲ್ಲ. ಆ ಥರ ತುಂಬ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರಿ ನೀವು. ಎಲ್ಲರ ಬಗ್ಗೆನೂ ಹೇಳ್ತಾರೆ, ಅವ್ರ ಬಗ್ಗೆ ಗೊತ್ತಿರಲ್ಲ. ಅವನ ಪರಿಸ್ಥಿತಿ ಏನು ಅಂತ ಹೇಳಿ ಈ ಸಿನಿಮಾ ನೋಡಿದ್ರೆ ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗುತ್ತೆ. ಇವರೆಲ್ಲರೂ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಟ್ಬಿಡ್ತಾರೆ ನನಗೆ ಸಿನಿಮಾದಲ್ಲಿ. ಹೀರೋಯಿಂದ ಹಿಡಿದು ಚಿಕ್ಕಣ್ಣ, ಗ್ರೂಪ್ ಕೃತಿ, ಈ ಥರದೊಂದು ಪಾತ್ರ ಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಕ್ಯಾರೆಕ್ಟರ್ ಮಾಡಿದ್ದು ಒಳ್ಳೆ ಟೀಮು. ಕಿರಣ್ ಸಾರ್ ಎಲ್ಲರೂ ಕಲೆ ಹಾಕಿದ್ದಾರೆ ಚೆನ್ನಾಗಿ. ಇಡೀ ಟೀಮ್ಗೆ ಒಳ್ಳೇದಾಗಬೇಕು. ನೀವೆಲ್ಲರೂ ಬಂದಿದ್ದೀರಾ ಹರ್ಸೋದಕ್ಕೋಸ್ಕರ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಇಡೀ ಸಿನಿಮಾ ತಂಡದ ಪರವಾಗಿ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯ ನೆನೆಸ್ಕೊಂತ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಾನು ಫಸ್ಟ್ ಟೈಮು ಬೇರೆ ರಿಲೀಸ್ ಅಂತ ನನ್ನ ಮ್ಯೂಸಿಕ್ ಬೇರೆ ಅಂದರೆ ನಾನು ಮ್ಯೂಸಿಕ್ ಮಾಡಿದೆ ಬಂದಿರೋದು ತುಂಬ ರೇರು. ಬಟ್ ನಾನು ಬಂದಿದ್ದು ಒಂದೇ ಕಾರಣ, ಮೈ ಡಿಯರ್ ಬ್ರದರ್ ಕಿರಣ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅವ್ರು ಎಲ್ಲಿ ಕರೆದ್ರೂ ಎನಿ ಮೂಮೆಂಟ್ ಐ ವಿಲ್ ಬಿ ದೇರ್. ಅವ್ರ ಋಣ ನನ್ನ ಮೇಲಿದೆ ಭಾಳಷ್ಟು. ಭಾಳ ಖುಷಿ ಆಗ್ತಿದೆ. ಆ್ಯಂಡ್ ಅನೂಪ್ ಸಿಲಿನ್ ಅವರ ಮ್ಯೂಸಿಕ್ ಈ ಫಿಲಮು ಅವ್ರು ಬಂದಿದ್ದಾರೆ. ಓಕೆ, ಆಲ್ ದಿ ಬೆಸ್ಟ್ ಅನೂಪ್ ಸರ್. ತುಂಬ ಚೆನ್ನಾಗಿ ಸಾಂಗ್ಸ್ ಕೇಳಿದ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ. ಆ್ಯಂಡ್ ಸುನಂದ ಅಂತ ಒಂದು ಸಾಂಗ್ ಲಾಂಚ್ ಮಾಡಬೇಕು ಅಂತ ಕರೆದಿದ್ದಾರೆ. ಸೊ ಆಲ್ ದಿ ಬೆಸ್ಟ್ ಟು ದ ಟೀಮ್. ಆ್ಯಂಡ್ 14th ರಿಲೀಸ್ ಆಗ್ತಾ ಇದೆ ಸಿನಿಮಾ. ನಾನು ಕೂಡ ಸಿನಿಮಾ ಬಗ್ಗೆ ತುಂಬ ರಶಸ್ ನೋಡಿದೆ. ತುಂಬ ಕ್ವಾಲಿಟಿ ಪ್ರಾಡಕ್ಟ್ ಮಾಡಿದ್ದೀರಾ. 100% ಒಳ್ಳೇದಾಗುತ್ತೆ. ನಿಮ್ಮ ಒಳ್ಳೆ ಮನಸ್ಸಿಗೆ ಒಳ್ಳೇದಾಗೇ ಆಗುತ್ತೆ. ಆ್ಯಂಡ್ ರಮೇಶ್ ಅಣ್ಣ ಇಲ್ಲಿದ್ದೀರಾ, ನಮಸ್ಕಾರ. ಸೊ ಆಲ್ ದಿ ಬೆಸ್ಟ್. ಈ ಸಾಂಗ್ ರಿಲೀಸ್ ಆಗಲಿ, ಚೆನ್ನಾಗಾಗಲಿ, 100 millions ದಾಟಲಿ ಹಾಡು. ಆಲ್ ದಿ ಬೆಸ್ಟ್. ಸೊ ಎಂಟೈರ್ ಸಿನಿಮಾ ಬಂದ್ಬಿಟ್ಟು ಇದೊಂದು ಭಾರಿ ಎಂಜಾಯಬಲ್ ಪ್ರಾಸೆಸ್. ಒಂದು ಹೇಳ್ಬೇಕು ಅಂದರೆ, ಓಕೆ ಇದು ಬೆಟರ್ ಅಲ್ವಾ? ಓಕೆ. ಸೊ ನನಗೆ ಈ ಸಿನಿಮಾ ಸಿಕ್ಕಾಪಟ್ಟೆ ಕ್ಲೋಸ್. ಯಾಕಂದರೆ ಒಂದು ಆತ್ಮೀಯ ಸ್ನೇಹಿತ ನಿರ್ದೇಶಕ. ಸೊ ನಾನು ಒಟ್ಟಿಗೆ ಸುಮಾರು ವರ್ಷದಿಂದ ಶುರು ಮಾಡಿ ಒಂದು ಏನೇನೋ ಹೆಂಗೆ ಕೆಲಸ ಶುರು ಮಾಡಬೇಕು, ಹೆಂಗೆ ಇಂಡಸ್ಟ್ರಿಗೆ ಬರಬೇಕು ಅಂತ ಅನ್ಕೋತಿದ್ದ ಟೈಮಿಂದ ನನಗೆ ಫ್ರೆಂಡು ದೀಪಕ್. ಸೊ ಅವನಿಗೆ ಕತೆ ಹೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದು 35-40 days ಐ ಥಿಂಕ್ ಶೂಟ್ ಮಾಡಿದ್ದು ನಾವು. ಇಲ್ಲ, 55 days. ಸೊ ಕಂಪ್ಲೀಟ್ ಲಾಫ್ ರೈಟ್ ಅಂತ ಯಾಕೆಂದ್ರೆ ಇವರು ಇಲ್ಲೇ ಕೂತ್ಕೊಂಡಿದ್ದಾರೆ ಎಲ್ಲರೂ. ಸಿಕ್ಕಾಪಟ್ಟೆ ಒಂದು ನಮಗೆ ಸಿಕ್ಕಾಪಟ್ಟೆ ಕಷ್ಟ ಏನು ಅಂತಂದ್ರೆ, ಮುಂದ್ಗಡೆ ಈ ಥರ ಕಾಮಿಡಿ ಟೈಮಿಂಗ್ ಇದ್ದಾಗ ಕ್ಯಾಮ್ರಾ ಗಟ್ಟಿ ಇಟ್ಕೊಳ್ಳೋದು. ಸೊ ಯಾಕಂದ್ರೆ ಅಷ್ಟು ನಾನು ಎಂಜಾಯ್ ಮಾಡಿದ್ದೀನಿ ಎಂಟೈರ್ ಪ್ರಾಸೆಸ್ನ.
ಬಟ್ ಸಿನಿಮಾ ಮೊನ್ನೆ ಫೈನಲ್ ಅಪ್ಲೋಡ್ ಹೋಗೋಕ್ಕಿಂತ ಮುಂಚೆ ನೋಡಿದ್ವಿ. ಇಟ್ಸ್ ಕಮ್ ಔಟ್ ಬ್ಯೂಟಿಫುಲ್. ವಿ ಆರ್ ವೆರಿ ಪ್ರೌಡ್ ಆಫ್ ದಿಸ್ ಫಿಲ್ಮ್. ಸೊ 14th ರಿಲೀಸ್ ಆಗ್ತಿದೆ. ಅಗೇನ್ ನಾವು ಪ್ರತಿ ಸಿನಿಮಾದವ್ರು ಥ್ರೂ ಮೀಡಿಯಾ ನಾವು ಎಲ್ರಿಗೂ ಏನು ಕೇಳ್ಕೊಳ್ಳೋದಂದ್ರೆ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ. ಯಾಕಂದರೆ ಒಂದು ಸಿನಿಮಾ ಅನ್ನೋದು ಇಟ್ ಹ್ಯಾಸ್ ಟು ಬಿ ಸೀನ್ ಆನ್ ದ ಸ್ಕ್ರೀನ್. ಏನೋ ಮೊಬೈಲಲ್ಲಿ ಒಂಥರ ಏನೋ ಚಿಕ್ಕದ ಆ್ಯಡ್ ಗೀಡ್ ನೋಡೋಕೆ ಚೆನ್ನಾಗಿರುತ್ತೆ, ಸಿನಿಮಾ ನೋಡೋಕೆ ಚೆನ್ನಾಗಿರಲ್ಲ. ಎಷ್ಟೇ ದೊಡ್ಡ ಫೋನ್ ಇರಲಿ, ಎಷ್ಟೇ ದೊಡ್ಡ ಟ್ಯಾಬ್ಲೆಟ್ ಇರಲಿ, ಲ್ಯಾಪ್ಟಾಪ್ ಇರಲಿ, ಟಿ ವಿ ಇರಲಿ, ಬಟ್ ಸಿನಿಮಾ ಅನ್ನೋದು ಥಿಯೇಟ್ರಲ್ಲಿ ನೋಡಬೇಕು. ಯಾಕಂದರೆ ಅದಕ್ಕೊಂದು ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೋಸ್ಕರ ಅದು ಸಿನಿಮಾ ಅಂತ ಹೇಳ್ತೀವಿ. ಸೊ ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾಗಳು ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಅದೊಂದೇ ಹಂಬಲ್ ರಿಕ್ವೆಸ್ಟ್. ಥ್ಯಾಂಕ್ ಯು. ನಮ್ಮ ಪ್ರೀ ರಿಲೀಸ್ ಇವೆಂಟ್ ಬಂದಿರೋ ಎಲ್ಲ ಚೀಫ್ ಗೆಸ್ಟ್ ಮತ್ತು ಮೀಡಿಯಾ ಮತ್ತು ಎಲ್ಲ ಸ್ನೇಹ ಬಳಗಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ರಮ್ಯಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಗ್ರೇಸಿಯಸ್ ಪ್ರೆಸೆನ್ಸ್. ನಿಮಗೆ ಸಾಂಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಜೋಶಿ, ಮನೋಹರ್ ಜೋಶಿ ಥ್ಯಾಂಕ್ ಯು. ನಾನು ಮಂಡ್ಯ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ನಿಮ್ಮ ಅಭಿ ಸಿನಿಮಾ ಸಂಜಯ್ ಥಿಯೇಟರ್ ನೋಡಿದ್ದು ನಾನು. ಸೊ ಒಂಥರ ನಾಸ್ಟಾಲ್ಜಿಯಾ ಫೀಲಿಂಗ್ ಆ್ಯಂಡ್ ಚೆನ್ನಾಗಿ ಒಂದು ಮಿಕ್ಸ್ಡ್ ಎಮೋಷನ್. ಸೊ ಎಲ್ಲರಿಗೂ ಈಗ ನೋಡಿದಿರಾ ಅಂದರೆ ನಮ್ಮ ಮಾಧ್ಯಮದವ್ರಿಗೆ ಆಲ್ಮೋಸ್ಟ್ ಎಲ್ಲ ಕಂಟೆಂಟ್ಸ್ನು ತೋರಿಸಿದ್ವಿ ಎಕ್ಸೆಪ್ಟ್ ಸುನಂದ ಸಾಂಗ್ ಫಾರ್ ದ ಫಸ್ಟ್ ಟೈಮ್. ಸೊ ಇವತ್ತು ನಿಮ್ಮ ಮುಂದೆ ನಮ್ಮ ಅರ್ಜುನ್ ಜನ್ಯ ಸರ್ ಥ್ಯಾಂಕ್ ಯು ಸೋ ಮಚ್ ಸಾಂಗ್ನ ನೀವು ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಚಿಕ್ಕಣ್ಣ ಸರ್, ತಬಲಾನಿ ಸರ್, ಸೊ ಅವರೆಲ್ಲ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ನೀವು ಅವ್ರನ್ನ ಇಡೀ ಸಿನಿಮಾ ಒಂದು ಏನಂದ್ರೆ ನಗ್ತಾನೆ ಇರ್ತೀರ, ಅವರು ಪ್ರತಿ ಒಂದು ಸೀಕ್ವೆನ್ಸ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಚಂದನ್ ಶೆಟ್ಟಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲಾಸ್ಟ್ ಸಾಂಗ್ ರ್ಯಾಪ್ ಅಷ್ಟೊಂದು ಅದ್ಭುತವಾಗಿ, ಅಂದರೆ ನಿಮಗೆ ಎಷ್ಟು ವಿಜುವಲ್ ಎಷ್ಟು ಚೆನ್ನಾಗಿದೆಯೋ ಆ ವಿಜುವಲ್ಗೆ ತಕ್ಕಂಗೆ ಅವ್ರ ವಾಯ್ಸ್ ಕೂಡ ಅಷ್ಟೇ ಚೆನ್ನಾಗಿ ಸೂಟ್ ಆಗಿದೆ. ಸೊ ಇದು ನಿಮಗೆ ಇಷ್ಟು ಕ್ವಾಲಿಟಿ ಕಾಣಿಸ್ತಾ ಇದೆ ಅಂತಂದರೆ ಇದು ನಮ್ಮ ನಿರ್ಮಾಪಕರ ಒಂದು ಸಪೋರ್ಟ್ ಇಲ್ಲದೆ ಅದು ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ಅವ್ರು ಮಾತಾಡಿದ್ರೇ ಇನ್ನು ಮುಂದೆ ಅದಕ್ಕೆ ಸೂಕ್ತ ಅಂತ ಅನ್ಕೊಂತೀನಿ. ಓವರ್ ಟು ಅವರ್ ಪ್ರೊಡ್ಯೂಸರ್ಸ್. ಎಲ್ಲರಿಗೂ ಥ್ಯಾಂಕ್ಸ್. ಫಸ್ಟ್ ನಾನು ನಮ್ಮ ಮಾಧ್ಯಮದವ್ರಿಗೆ, ಮಿತ್ರರಿಗೆ ತುಂಬ ಥ್ಯಾಂಕ್ಸ್. ನಿಮ್ಮ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್. ಯಾಕಂದರೆ ಚೆನ್ನಾಗಿ ಗೊತ್ತು ಈವನ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಿದೆ ಅಂತ. ಇದು ಕಾರಣಾಂತರಗಳಿಂದ ಲೇಟಾಗಿ ಸ್ಟಾರ್ಟ್ ಆಗಬೇಕಾಗಿ ಬಂತು. ಆ್ಯಂಡ್ ಯುನೋ ಏನು ಹೇಳ್ತಾರೆ, ಇಟ್ಸ್ ವರ್ತ್ ದ ವೆಯ್ಟ್. ಸೊ ನಾವೆಲ್ಲ ವೆಯ್ಟ್ ಮಾಡಿದ್ದಕ್ಕೂ ಇಟ್ ಇಸ್ ವರ್ತ್. ಸೊ ನಮ್ಮ ರಮ್ಯಾ ಮೇಡಮ್ ಅವ್ರು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ಐ ವುಡ್ ಡೆಫಿನೆಟ್ಲಿ ವುಡ್ ಲೈಕ್ ಟು ಥ್ಯಾಂಕ್ ಅಣ್ಣ, ನಮ್ಮ ವೆಂಕಟೇಶ್ ಅಣ್ಣ, ಹೂ ವಾಸ್ ರಿಯಲಿ ರೆಸ್ಪಾನ್ಸಿಬಲ್ ರೀಸನ್ ಇವತ್ತು ಮೇಡಮ್ ಇಲ್ಲಿರೋದಕ್ಕೆ. Thanks Anna, once again, thank you so much. And again, I would like to thank my dearest friend, brother, Talaiva, Arjun Janya. He is here today. Thank you so much. Our music compose ಮಾಡಿಲ್ಲ ಈ ಸಿನಿಮಾಗೆ, ನಮಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ನಮ್ಮ ಚಿಕ್ಕು ಬ್ರದರು, he came all the way from ಮೈಸೂರು. ನೆನ್ನೆ ಮೈಸೂರಲ್ಲಿದ್ದರು, ಕಾರಣಾಂತರಗಳಿಂದ ಆಗಲ್ಲ ಒಂದು ನಾನು ಮತ್ತೆ ನಮ್ಮ ಹೀರೋ ಕುತ್ಕೊಂಡು ಕನ್ವಿನ್ಸ್ ಮಾಡಿದ್ದಾಯಿತು. ಇಷ್ಟು ಪುಷ್ ಮಾಡಿದ್ದೀರಾ, ಲಾಸ್ಟ್ ಪುಷ್ ಕೊಟ್ಬಿಡಿ ಅಂತ. ಸೊ ಅಲ್ಲ ಏನು ಹೇಳ್ಬೇಕಲ್ಲಪ್ಪ, ಹಿಂಗೆ ಬಂದೆ ಅಂತ. ಥ್ಯಾಂಕ್ ಯು ಚಂದನ್ ಶೆಟ್ಟಿ, ಥ್ಯಾಂಕ್ ಯು ಬ್ರದರ್. ಈಸ್ ಆಲ್ವೇಸ್ ಬೀನ್ ಅ ಗ್ರೇಟ್ ಸಪೋರ್ಟ್. ಇಲ್ಲೇ ಅಂತಲ್ಲ, ಕೆನಡಾಕ್ಕೆ ಬಂದು ನಮಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, 2 ಸರಿ ಬಂದು ಮಾಡಿದ್ದಾರೆ. ಥ್ಯಾಂಕ್ ಯು ಚಂದನ್. ನಮ್ಮ ಅಣ್ಣ ರಮೇಶ್ ರೆಡ್ಡಿ ಅವರು ಹಿರಿಯ ನಿರ್ಮಾಪಕರು ಕರ್ನಾಟಕದಲ್ಲಿ, ನಿಮ್ಗೆಲ್ಲರಿಗೂ ಗೊತ್ತೇ ಇರೋದೆ. ಅಣ್ಣ 45 ಸಿನಿಮಾಗೆ ಗುಡ್ ಲಕ್, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ನಮ್ಮ ಗೌಡ್ರು ಬಂದಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತು ತಬ್ಲಾನನಿ ಸರ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಮತ್ತು ನಮ್ಮ ಗಜರಾಮ ಹೀರೋಯಿನು ಮತ್ತು ನಮ್ಮ ನೆಕ್ಸ್ಟ್ ಮಿಸ್ಟರ್ ಜಾಕ್ ಸಿನಿಮಾದ ಹೀರೋಯಿನು ತಪಸ್ವಿನಿ ಪನ್ನಚ್ಚ, ಥ್ಯಾಂಕ್ ಯು. ಮತ್ತೆಲ್ಲ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್. ಸೊ ವೆಲ್ ನೌ ವಿ ಹ್ಯಾವ್ ಜಾಯಿನ್ ಅಂದರೆ ಲೇಬರ್ಗೆ ಹೋಗಿದ್ದೀವಿ ಇವಾಗ. ಸೊ ದಿಸ್ ಇಸ್ ದ ಲೇಬರ್ಗೆ ಎಂಟರ್ ಆಗಿದ್ದೀವಿ. ದಿಸ್ ಇಸ್ 11th. ಇನ್ನು 3 ದಿನ ಇದೆ ಡೆಲಿವರಿಗೆ ನಮಗೆ. ನೀವೆಲ್ಲ ಸಪೋರ್ಟ್ ಮಾಡಿ ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಸೊ ನಾನು ಮುಂಚೆನೂ ಹೇಳ್ದಂಗೆ ಎಲ್ಲರೂ ಹೇಳ್ತಾರೆ ನಾವು ಚೆನ್ನಾಗಿ ಮಾಡಿದ್ದೀವಿ. ಡೆಫಿನೆಟ್ಲಿ ಯು ಹ್ಯಾವ್ ಡನ್ ಗುಡ್. ಮೊನ್ನೆನೂ ಒಂದು ಕಾಪಿ ನೋಡಿದೆ ನಾನು, ಫೈನಲ್ ಕಾಪಿ ಅಂತ. ಸೊ ಎಷ್ಟು ಖುಷಿ ಆಯಿತು ಅಂತಂದರೆ ಇಟ್ ವಾಸ್ ವರ್ತ್ ದಟ್. ನಾನು ಮತ್ತು ನಮ್ಮ ಮಂಜು ಸೇರ್ಕೊಂಡು ಈ ಸಿನಿಮಾ ಮಾಡಿರೋದು ನಿಜವಾಗ್ಲೂ ವರ್ತ್ ಅನ್ನಿಸ್ತು. ನೀವೇನೇ ಈ ರಿಚ್ನೆಸ್ ಎಲ್ಲ ನೋಡ್ತಾ ಇದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ಮಂಜು. ಯಾಕಂದರೆ ನಿರಾಳವಾಗಿ ಧಾರಾಳವಾಗಿ ನನಗಿಷ್ಟ ಹೇಳಿದ್ದು, ಏನು ತಲೆ ಕೆಡಿಸ್ಕೊಬೇಡ, ಡೋಂಟ್ ಕಾಂಪ್ರಮೈಸ್.
ಏನು ಕ್ಯಾರೆಕ್ಟರ್ ಬೇಕು ಅದನ್ನು ತಗೋ, ಏನು ಬೇಕು ಮಾಡು ಅಂತ. ಗಿವನ್ ಮೈ ಕಂಪ್ಲೀಟ್ ಲಿಬರ್ಟಿ. ಆಲ್ ದ ಕ್ರೆಡಿಟ್ ಶುಡ್ ರಿಚ್ನೆಸ್ ಇರ್ಬೋದು, ಸಿನಿಮಾ ಇಷ್ಟು ಚೆನ್ನಾಗಿ ಕ್ವಾಲಿಟಿಯಿಂದ ಬಂದಿರೋದಕ್ಕೆ ಆಬ್ವಿಯಸ್ಲಿ ನಮ್ಮ ಸಿನಿಮಾಟೋಗ್ರಾಫರು ಎಲ್ಲರದ್ದು ಕಾರಣಗಳಿದೆ. ಬಟ್ ಫೈನಾನ್ಷಿಯಲಿ ಈ ಡಿಡ್ ರಿಯಲಿ ಸಪೋರ್ಟ್. ಯಾಕಂದರೆ ನಾನು ಸ್ವಲ್ಪ ಕಂಜೂಸು, ಕಾಸು ಖರ್ಚು ಮಾಡೋದಿಲ್ಲ, ಸ್ವಲ್ಪದಲ್ಲೇ ಮುಗಿಸ್ಬಿಡೋಣ ಅಂತ. ಬಟ್ ಈ ಡಿಂಟ್ ಆ್ಯಕ್ಚುಲಿ ಗುರುನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈಸ್ ನಾಟ್ ದ ಸೇಮ್ ಗುರು ಆಸ್ ಯು ಗೈಸ್ ಹ್ಯಾವ್ ವಾಚ್ಡ್ ಇನ್ ಫಸ್ಟ್ ರ್ಯಾಂಕ್ ರಾಜು ಜೇಮ್ಸ್ ಬಾಂಡ್ ಅಲ್ಲ, ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ಡ್ ಅಂತ ಹೇಳ್ಬೋದು. ಸೊ ಯು ವಿಲ್ ಸಿ ಎ ಡಿಫ್ರೆಂಟ್ ರಾಜು 14th. ದಯವಿಟ್ಟು ಇನ್ನು ಎಲ್ಲ ಜನಗಳಿಗೆ, ಕರ್ನಾಟಕದ ಎಲ್ಲ ಜನತೆಗಳಿಗೆ ಒಂದು ರಿಕ್ವೆಸ್ಟು, ನಾನು ನಮ್ಮ ಮಂಜು ಮಾಡೋದಿಷ್ಟೇ, ಸಿನಿಮಾ ನೋಡಿ, ಸಿನಿಮಾ ಗೆಲ್ಲಿಸಿ. ನನಗೇನೊಂದು 100 ಕೋಟಿ ಬೇಡ, ನಾವು ಹಾಕಿದ ಬಂಡವಾಳಕ್ಕೆ ಒಂದು ಸ್ವಲ್ಪ ಕಾಸು ಬಂದರೆ ಇನ್ನೂ ಒಂದು 2-3 ಸಿನಿಮಾ ಖಂಡಿತ ಮಾಡ್ತೀವಿ. ಮಾಡಿದ್ಮೇಲೆ ಒಂದು 100 ಕಾರ್ಮಿಕರು, ನಮ್ಮ ಸಿನಿಮಾ ಕಾರ್ಮಿಕರಿಗೆ ಸಹಾಯ ಆಗುತ್ತೆ. ನಾನು ಕೆನಡಾಲಿದ್ದೀನಿ, ಇವರು UK ಕನ್ನಡಕ್ಕಿರೋ ಒಂದು ಪ್ರೀತಿ, ವಿಶ್ವಾಸ, ಅಭಿಮಾನದಿಂದ ಬಂದು ಸಿನಿಮಾ ಮಾಡಿದ್ದೀವಿ. ಸಿನಿಮಾನ ಗೆಲ್ಲಿಸಿ, ಪ್ರೊವೈಡೆಡ್ ಸಿನಿಮಾ ಚೆನ್ನಾಗಿದ್ರೆ ಆಯಿತಾ, ದಯವಿಟ್ಟು. ಓಕೆನಾ? ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಹೀರೋಯಿನ್ ಪಾಪ, ಶಿ ಹಸ್ ಡನ್ ರಿಯಲ್ ಹಾರ್ಡ್ ವರ್ಕ್. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಫಸ್ಟ್ ಸಿನಿಮಾ ಆದ್ರೂ ನಮಗೆ ಗೊತ್ತೇ ಆಗಲಿಲ್ಲ ಇಟ್ ವಾಸ್ ಅವರ್ ಫಸ್ಟ್ ಸಿನಿಮಾ ಅಂತ. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಯಾರ ಹೆಸರು ಹೇಳ್ದೇ ಇದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಯಾಕಂದರೆ ಲಾಸ್ಟ್ ಟೈಮು ನಾನು ಒಂದಿಬ್ಬರು ಫ್ರೆಂಡ್ಸ್ ಹೋಗಿ ಬೈದರು, ಮೆಸೇಜ್ ಹಾಕ್ಬಿಟ್ಟು ನಮ್ಮ ಹೆಸರು ಹೇಳಿದ್ರೆ ಬರೀ ದೊಡ್ಡವ್ರ ಹೆಸರು ಹೇಳಿದೆ ಅಂತ. ಸೊ ಮರ್ತ್ಬಿಟ್ಟಿದ್ರೆ ಕ್ಷಮಿಸ್ಬಿಡಿ. ಐ ರಿಯಲಿ ಮೀನ್ ಇಟ್. ಆಯಿತಾ? ವೆಂಕಟೇಶ್, ಥ್ಯಾಂಕ್ ಯು ಬ್ರದರ್. ಯಾಕಂದ್ರೆ ಅವ್ರಿಗೆ ಹೇಳಬೇಕು, ಅವ್ರು ಸ್ಟಾರ್ಟ್ ಮಾಡಿಸಿ ಸರ್ ಲೇಟ್ ಆಯಿತು. ಇವ್ರುಗಳು ಬಂದು ರಶ್ಮಿ ಬಂದ್ಬಿಟ್ಟು ಪ್ಯಾಕ್ ಮಾಡಿದಂತ ಇದ್ದಾರಲ್ಲ ಮೀಡಿಯಾದವರು, ಪ್ಲೀಸ್ ನಮಗೆ ಬಂದ್ಬಿಟ್ಟು ಪ್ಯಾಕ್ ಮಾಡ್ಕೊಂಡ್ಬಿಡ್ತಾರೆ. ನಮಗೆ ಒಂಥರ ಎಮೋಷನಲ್ ಬ್ಲ್ಯಾಕ್ ಮೇಲು ಪ್ಯಾಕ್ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ. ಆಮೇಲೆ ನಾವು ಇವ್ರಿಗೆ ಕೆಳಗಡೆ ಎಲ್ಲ ರೆಸ್ಟೋರೆಂಟಲ್ಲಿ ಸ್ನ್ಯಾಕ್ಸ್ ಇದೆ, ರೆಡಿ ಮಾಡಿ, ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿರಿ, ಆಮೇಲೆ ತಿಂತೀವಿ ನಾವು ಎಲ್ಲ ಅಂದರು. ಓಕೆನಾ ಸರ್? ತಾವು ಥ್ಯಾಂಕ್ ಯು. ತುಂಬ ವೆಯ್ಟ್ ಮಾಡಿದ್ದೀರಾ. ಐ ಆಲ್ವೇಸ್ ಅಪ್ರಿಷಿಯೇಟ್ ಲೈಕ್ ಅಲ್ಲಿ ನೀವು ನಿಂತ್ಕೊಂಡು ಕೆಲಸ ಮಾಡ್ತೀರಿ, ಎಷ್ಟೊತ್ತು ನಿಂತ್ಕೊಂಡಿರ್ತೀರಾ, ನಾವೆಲ್ಲ ಕೂತ್ಕೊಂಡಿರ್ತೀವಿ. ಐ ಅಪ್ರಿಷಿಯೇಟ್ ರಿಯಲಿ. ಸೊ ಪ್ಲೀಸ್ ಲೇಟ್ ಆದರೆ ಕ್ಷಮಿಸ್ಬಿಡಿ ಕೇಳಿದಾಗ. ವಿ ಹ್ಯಾವ್ ಡನ್ ಎ ಗುಡ್ ಜಾಬ್. ಮೂವಿ ಚೆನ್ನಾಗಿ ಮಾಡಿದ್ದೀವಿ. ಕಿರಣ್ ಹೇಳಿದಾಗೆ ಪ್ರೀ ರಿಲೀಸ್ ಇವೆಂಟು, ಆಸ್ ಯು ಸೆಡ್, another 3 days to go. We are counting down, not even days, like hours also we are counting down. We are working towards it. ಸೊ ಮೀಡಿಯಾದಾಗ ನಾನು ಕೇಳ್ಕೊಳ್ಳೋದು ಇಷ್ಟೇ, ಮೂವಿ ಚೆನ್ನಾಗಿ ಬಂದಿದೆ, ಪ್ಲೀಸ್ ಎಲ್ಲ ಕಡೆ ರೀಚ್ ಔಟ್ ಮಾಡಿಸ್ಕೊಡಿ, ಚೆನ್ನಾಗಿದೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ರಮ್ಯಾ ಮ್ಯಾಮ್ ಫಾರ್ ಕಮಿಂಗ್ ಆ್ಯಂಡ್ ಎನ್ಕರೇಜಿಂಗ್ ಅಸ್, ಲೈಕ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ಸ್ ವೆರಿ ಮಚ್ ಫಾರ್ ಯು. ಎಲ್ಲರಿಗೂ ನಮಸ್ಕಾರ. ಈ ರಾಜು ಜೇಮ್ಸ್ ಬಾಂಡ್ ಸಿನಿಮಾ ಯಶಸ್ವಿಯಾಗಲಿ ಅಂತ ರಾಜುಗೆ ಮತ್ತು ಸಿನಿಮಾ ತಂಡದವ್ರಿಗೆಲ್ಲರಿಗೂ ವಿಶ್ ಮಾಡ್ತೇನೆ ಹಾರ್ಟ್ಫುಲಿ. ಎಲ್ಲರಿಗೂ ಗಣ್ಯರಿಗೂ ನಮಸ್ಕಾರ, ಮೀಡಿಯಾದವ್ರಿಗೂ ನಮಸ್ಕಾರ. ರಾಜು ಜೇಮ್ಸ್ ಬಾಂಡ್, ಕಿರಣ್ ಹೇಳ್ದಂಗೆ ಅವ್ರು ಆನೆಸ್ಟಾಗಿ ಹೇಳ್ತಾ ಇದ್ದಾರೆ, ಬಾಬು ತುಂಬ ಚೆನ್ನಾಗಿ ಬಂದಿದೆ ಅಂತ. ನಾವು ನೋಡಿದ್ವಿ, ಫಾರಿನಲ್ಲಿ ಶೂಟ್ ಮಾಡಿದ್ದಾರೆ, ಇಲ್ಲಿಗನ್ನ ಅಲ್ಲಿ ಖರ್ಚು ಕಮ್ಮಿ ಅಂತ ಹೇಳ್ಬಿಟ್ಟು ಅಲ್ಲೇ 2-3 ಸಾಂಗ್ ಖರ್ಚು ಮಾಡಿದ್ದೀವಿ. ಕಿರಣ್ ನೀನು ಹೇಳ್ದಂಗೆ ಕಂಜೂಸು ಕರೆಕ್ಟಾಗಿ ಮಾಡಿದ್ದೀರಾ. ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಅವ್ರು ಹೇಳಿದರೆ ನಿಜಾನೇ ಮಾತಾಡ್ತಾರೆ. ಖಂಡಿತ ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ, ರಾಜು ಜೇಮ್ಸ್ ಬಾಂಡ್ಗೆ ಬಂದು ಪಿಕ್ಚರ್ ನೋಡಿ ಎಲ್ಲರೂ ಸಹಕರಿಸಿ ಅಂತ ಹೇಳ್ಬಿಟ್ಟು ನಿಮ್ಮನ್ನೆಲ್ಲ ಇದು ಮಾಡ್ಕೊತಾ ಇದೀವಿ. ಥ್ಯಾಂಕ್ ಯು.